ದಾವಣಗೆರೆಯ ಹುಡುಗ ನಾನು. ಅಂಡ್ ಇಲ್ಲಿವರೆಗೂ ಒಂದು 500ಕ್ಕೂ ಹೆಚ್ಚು ಶೋಸ್ ಗಳನ್ನ ಮಾಡಿರಬಹುದು. ಹಾಗೆ ಒನ್ ಆಫ್ ದ ನ್ಯೂಸ್ ಚಾನೆಲ್ ಅಲ್ಲಿ ನ್ಯೂಸ್ ಆಂಕರ್ ಆಗಿ ವರ್ಕ್ ಮಾಡಿದ್ದೇನೆ. ಸೊ ಜನ ನನ್ನನ್ನು ಕಂಡುಹಿಡಿಯೋದು ಬೇಸಿಕಲಿ ಸೆಲೆಬ್ರಿಟೀಸ್ ಇಂಟರ್ವ್ಯೂಗಳ ಮೂಲಕ. ಸೊ ಆ ಒಂದು ಫೇಮ್ ನನಗಿದೆ. ಸೊ ಬೇಕಾದ್ರೆ ನೀವು ಇನ್ಸ್ಟಾಗ್ರಾಮ್ ಚೆಕ್ ಮಾಡಬಹುದು. ಇನ್ಸ್ಟಾಗ್ರಾಮ್ ಅಮರ್ ಕಾಟ್ವೆ ಆರ್ ಆಂಕರ್ ಅಮರ್. ಓಕೆನಾ? ಸೊ ಇವಾಗ ನಾನು 3, 2, 1 ಅಂತ ಹೇಳ್ತೀನಿ. ಹಿಪ್ಪಿ ಬಂತೀನಿ, ನೀವೆಲ್ಲರೂ ಕೂಡ ಹುರ್ರೆ ಅಂತ ಜೋರಾಗಿ ಹೇಳ್ತೀರಾ? ರೆಡಿನಾ? ರೆಡಿನಾ? ಈ ಕಡೆ ಜೋಶ್ ಕೇಳಿಸ್ತಾ ಇಲ್ಲ. ರೆಡಿನಾ? ಇಲ್ಲಿ ಆಲ್ರೆಡಿ ಮೇಡಮ್ ರೆಡಿ ಆಗಿದ್ದಾರೆ. ಮ್ಯಾಮ್ ನಿಮಗೋಸ್ಕರ ರೆಡಿನಾ? ರೆಡಿ. ಓಕೆ, ಸೊ ರೆಡಿ 3, 2, 1 ಹಿಪ್ಪಿ ಹಿಪ್ಪಿ ಹಿಪ್ಪಿ. ಸೂಪರ್. ಸೊ ನಾನು ಫಸ್ಟ್ ಟೈಮ್ ನಲ್ಲಿ ಇಂಥ ಒಂದು ಹೋಟೆಲ್ ಅನ್ನ ನೋಡಿರುವಂತದ್ದು. ಈ ಹೋಟೆಲ್ ನ ಓನರ್ ಆಗಿರುವಂತಹ ಮದೀನ್ ಸರ್ಗೆ ಒಂದು ಸರಿ ದೊಡ್ಡ ಚಪ್ಪಾಳೆ ಬರಲಪ್ಪ. ನಿಜವಾಗ್ಲೂ ಇಂಥ ಒಂದು ಯೂನಿಕ್ ಕಾನ್ಸೆಪ್ಟ್ ನ ತಂದಿದ್ದಾರೆ. ಬಹುಶಃ ಎಷ್ಟು ಜನ ಮಿಡಿಲ್ ಕ್ಲಾಸಿಗೆ ಒಂದು ಆಸೆ ಅನ್ನೋದು ಒಂದು ಇರುತ್ತೆ. ಸೊ ನಾವು ವಿಮಾನದಲ್ಲಿ ಹೇಗಿರುತ್ತೆ ಅದನ್ನ ಎಕ್ಸ್ಪೀರಿಯನ್ಸ್ ಮಾಡಬೇಕು, ಫೀಲ್ ಮಾಡಬೇಕು ಅಂತ ಒಂದು ಆ ಫೀಲಿಂಗ್ಸ್ ಅನ್ನ ನಮ್ಮ ಬೆಂಗಳೂರಿನಲ್ಲಿ ತಂದಿದ್ದಾರೆ. ಸೊ ಮದೀನ್ ಸರ್ಗೆ ನನ್ನ ಕಡೆಯಿಂದ ಹಾಗೂ ನಿಮ್ಮ ಕಡೆಯಿಂದ ಒಂದು ಸರಿ ದೊಡ್ಡ ಚಪ್ಪಾಳೆ. ಹಾಗೆ ನನ್ನಂತ ಟ್ಯಾಲೆಂಟೆಡ್ ಫೆಲ್ಲೋಸ್ ಗಳಿಗೆ ಇವೆಂಟ್ ಮ್ಯಾನೇಜ್ಮೆಂಟ್ ಆಗಿ ಇಲ್ಲಿ ಯಾವುದೇ ತರದ ಕಾರ್ಯಕ್ರಮಗಳನ್ನು ನಡೆದ್ರು ಕೂಡ ಅದನ್ನ ನಮ್ಮ ಶ್ರೀಕಾಂತ್ ಸರ್ ಅವರು ಎಲ್ಲ ಕಾರ್ಯಕ್ರಮನ ನಡೆಸ್ಕೊಡ್ತಾರೆ. ಮದುವೆ ಇವೆಂಟ್ ಆಗಿರ್ಬೋದು, ಬರ್ತ್ಡೇ ಇವೆಂಟ್, ವೆಡ್ಡಿಂಗ್ ಆನಿವರ್ಸರೀಸ್ ಆಗಿರ್ಬೋದು, ಯಾವ ಕ್ರಮಗಳನ್ನಾಗಿರ್ಬೋದು. ಸೊ ಇವೆಂಟ್ ಮ್ಯಾನೇಜ್ಮೆಂಟ್ ಅನ್ನ ನಡೆಸ್ಕೊಡ್ತಾರೆ. ಸೊ ಶ್ರೀಕಾಂತ್ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ವಂಡರ್ಫುಲ್ ಅಪಾರ್ಚುನಿಟಿ. ಸೊ ನಮ್ ಕೂಡ ಒಂದು ಸರಿ ದೊಡ್ಡ ಚಪ್ಪಾಳೆ ಬರಲಿ ಆಡಿಯನ್ಸ್. ಸೂಪರ್. ಸ್ವಲ್ಪ ನಮ್ಮ ಆಡಿಯನ್ಸ್ ನನಗೋಸ್ಕರ ಕಾಯ್ತಾ ಇದ್ದಾರೆ ಅಂತ ನನಗೆ ಗೊತ್ತಾಯ್ತು. ಸ್ವಲ್ಪ ನಮ್ಮ ಆಡಿಯನ್ಸ್ ಹತ್ರ ಮಾತಾಡ್ಸ್ಕೊಂಡು ಬರೋಣ ಅಂತ. ತುಂಬಾ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದ್ದಾರೆ. ಹಾಯ್ ಮೇಡಮ್. ಏನು? ಮೀನಾ ಛತ್ರಿ ಅವರು. ಸೊ ಮೀನಾ ಛತ್ರಿ ಮೇಡಮಿಗೆ ಒಂದು ಸರಿ ದೊಡ್ಡ ಚಪ್ಪಾಳೆ ಬರಲಿ ಆಡಿಯನ್ಸ್. ಏನಿಲ್ಲ, ಒಂದು ಸ್ಮಾಲ್ ಟಾಸ್ಕ್ ನಿಮಗೆ. ಐ ಗಿವ್ ಅ ಸ್ಮಾಲ್ ಟಂಗ್ ಟ್ವಿಸ್ಟರ್. ಸೊ ಯು ಹ್ಯಾವ್ ಟು ಟ್ರೈ ದಟ್. ಓಕೆ, ರೆಡಿ? 3, 2, 1 ಕಚ್ಚಾ ಪಾಪಡ್ ಪಕ್ಕಾ ಪಾಪಡ್. ಕಚ್ಚಾ ಪಾಪಡ್ ಪಕ್ಕಾ ಪಾಪಡ್. ಯು ಹ್ಯಾವ್ ಟು ಸೇ ವೆರಿ ಸ್ಪೀಡ್. ಓಕೆ, ರೆಡಿ? 3, 2, 1 ಕಚ್ಚಾ ಪಾಪಡ್ ಪಕ್ಕಾ ಪಾಪಡ್. ಕಚ್ಚಾ ಪಾಪಡ್ ಪಕ್ಕಾ ಪಾಪಡ್. ಕಚ್ಚಾ ಪಾಪಡ್ ಪಕ್ಕಾ. ಒನ್ಸ್ ಅಗೇನ್ ನಮ್ಮ ಮೀನಾಕ್ಷಿ ಮಾಮಿಗೆ ಬರಲಿ. ಕಚ್ಚಾ ಪಾಪಡ್ ಪಚ್ಚ ಬಚ್ಚ. ಕಚ್ಚಾ ಪಾಪಡ್ ಪಕ್ಕಾ ಪಾಪಡ್. ಕಚ್ಚಾ ಪಾಪಡ್ ಪಕ್ಕಾ ಪಾಪಡ್. ಕಚ್ಚಾ ಪಾಪಡ್ ಪಕ್ಕಾ ಪಾಪಡ್. ಕಚ್ಚಾ ಪಾಪಡ್ ಪಕ್ಕಾ ಪಾಪಡ್. ಕಚ್ಚಾ ಪಾಪಡ್ ಸೊ ನಮ್ಮ ಕಚ್ಚಾ ಪಾಪಡ್ ಪಕ್ಕಾ ಪಾಪಡ್, ಕಚ್ಚಾ ಪಾಪಡ್ ಪಕ್ಕಾ ಪಾಪಡ್, ಕಚ್ಚಾ ಪಾಪಡ್ ಪಕ್ಕಾ ಪಾಪಡ್ ಅಂತ ನಮ್ಮ ಟಂಗ್ ಟ್ವಿಸ್ಟರ್ ಕೊಟ್ಟಂತ ನಮ್ಮ ಮೇಡಮಿಗೆ ಬರಲಿ ಜೋರಾದ ಚಪ್ಪಾಳೆ. ಸೊ ಇಲ್ಲಿ ಓಕೆ, ಫ್ಲೈಟ್ ಮೇಲೆ देखते ಫೋಟೋ ಲಿ. ಸೊ ನಾನು ಅವಾಗಲೇ ಹೇಳಿದಾಗೆ ಬಹುಶಃ ಮಿಡಲ್ ಕ್ಲಾಸ್ ಜನರಿಗೆ ಎಲ್ಲರಿಗೂ ಕೂಡ ಒಂದು ಆಸೆ ಇರುತ್ತೆ. ಫ್ಲೈಟ್ ಅಲ್ಲಿ ಯಾವ ತರ ಎಕ್ಸ್ಪೀರಿಯನ್ಸ್ ಇರುತ್ತೆ, ಫೀಲಿಂಗ್ಸ್ ಇರುತ್ತೆ. ಸೊ ಪ್ರತಿಯೊಬ್ಬರಿಗೂ ಒಂದು ಆಸೆ, ಕನಸುಗಳಂತ ಒಂದು ಇರುತ್ತೆ. ಆದ್ರೆ ಇಂಥ ಒಂದು ಆಸೆನ ಈಡೇರಿಸ್ಕೊಳ್ಳಿ ಅಂತ ನಮ್ಮ ಮತೀನ್ ಸರ್ ಅವರು ಇಂಥ ಒಂದು ಬ್ಯೂಟಿಫುಲ್ ಕಾನ್ಸೆಪ್ಟ್ ಅನ್ನ ನಮ್ಮ ಬೆಂಗಳೂರಿಗೆ ಪರಿಚಯ ಮಾಡ್ಕೊಂಡಿದ್ದಾರೆ. ಅಂತ ಪರಿಚಯ ಮಾಡಿಕೊಟ್ಟಂತ ಮತೀನ್ ಸರ್ಗೆ ನನ್ನ ಕಡೆಯಿಂದ ಹಾಗೂ ನಿಮ್ಮ ಕಡೆಯಿಂದ ಜೋರಾದ ಚಪ್ಪಾಳೆ. ಸೊ ಥ್ಯಾಂಕ್ ಯು ಸೋ ಮಚ್ ಮದೀನ್ ಸರ್, ಥ್ಯಾಂಕ್ ಯು ಸೋ ಮಚ್ ಇಂಥ ಒಂದು ಬ್ಯೂಟಿಫುಲ್ ಕಾನ್ಸೆಪ್ಟ್ ಅನ್ನ ನಮ್ಮ ಬೆಂಗಳೂರಲ್ಲಿ ತಂದಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ಮತ್ತೊಬ್ರು ನಮ್ಮ ಎಲ್ಲೂ ಕೂಡ ತುಂಬಾ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದ್ದಾರೆ. ಹಾಯ್ ಮ್ಯಾಮ್, ಹೇಗಿದೆ? ಚೆನ್ನಾಗಿದ್ದೀರಾ? ನಿಮ್ಮ ಹೆಸರು? ಲಕ್ಷ್ಮಿ. ಲಕ್ಷ್ಮಿ ತರಾನೇ ಇದ್ದಾರಪ್ಪ ಇವರು. ನಿಜವಾಗ್ಲು ಬರ್ಲಿ ನಮ್ಮ ಲಕ್ಷ್ಮಿ ಮಾಮಿಗೆ ಚಪ್ಪಾಳೆ. One small activity. I'll telling you the dialogue. So you have to say the dialogue. Okay? So ಇವಾಗ ನಮ್ಮ ಡಾಲಿ ಧನಂಜಯ್ ಸರ್ ಅವರ ಮದುವೆ ನಡೀತಾ ಇದೆ, ಆಲ್ರೆಡಿ ಜೋರಾಗಿ ನಡೀತಾ ಇದೆ. ಸೊ ಅವರ ಒಂದು ಡೈಲಾಗ್, ಅಂಕಲ್ ನಾವು ಹೊಡಿತೀನಿ ಸೊಬೆ. ಸೊ ಈ ಡೈಲಾಗ್ ನ ರೆಡಿನಾ? ಬನ್ನಿ ಜೋಶು, ರೆಡಿನಾ? ಸೂಪರ್. ಸೊ ಹಾಗಾದ್ರೆ ಮೊದಲ ಹಾಡನ್ನ ಹಾಕಲ್ವಾ? ಸೊ ಯು ಹ್ಯಾವ್ ಟು ಫೈಂಡ್ which is the first lyric of the song. ಯಾರು ಕರೆಕ್ಟ್ ಆಗಿ ಗೆಸ್ ಮಾಡ್ತಾರೋ ಅವರಿಗೆ ನಮ್ಮ ಕಡೆಯಿಂದ ಒಂದು ಸ್ಮಾಲ್ ಗಿಫ್ಟ್ ಇದೆ. ಓಕೆ, ರೆಡಿ? 3, 2, 1 ಮ್ಯೂಸಿಕ್.